ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಹಾಸನದಲ್ಲಿ ನಡೆದಂತಹ JDSನ ಸಮಾವೇಶ, ಬೆಳ್ಳಿ ಹಬ್ಬದ ಕಾರ್ಯಕ್ರಮ. ಹಾಗೆ ನೋಡಿದರೆ ಜನತಾ ಪರಿವಾರದ ರಾಜಕಾರಣಕ್ಕೆ ಬೆಳ್ಳಿ ಹಬ್ಬ ಅಲ್ಲ, ಇನ್ನೂ ಹೆಚ್ಚು ವರ್ಷಗಳಾಯಿತು. 80ರ ದಶಕದಲ್ಲೇ ಜನತಾ ಪಾರ್ಟಿ ಹುಟ್ಟಿದ್ದು. ಆದರೆ ದೇವೇಗೌಡರು ಅವರ JDS ಪಕ್ಷ ಏನಿದೆ ಅದನ್ನು ಹುಟ್ಟಿದ ಆಧಾರದ ಮೇಲೆ ಅವರು ಬೆಳ್ಳಿ ಹಬ್ಬದ ಆಚರಣೆಗೆ ವೇದಿಕೆಯನ್ನು ಸೃಷ್ಟಿಸಿದ್ದಾರೆ. ಸೊ ಈ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳಬೇಕಾದ ಹಲವು ವಿಚಾರಗಳಿವೆ. ಅದನ್ನು ಬಹಳ ಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ತಮ್ಮ ಮೊಮ್ಮಗ, ಅತ್ಯಾಚಾರದ ಆರೋಪವಿರುವ ಮೊಮ್ಮಗನನ್ನು, ಆರೋಪ ಮಾತ್ರ ಅಲ್ಲ, ಅದು ನ್ಯಾಯಾಲಯದಲ್ಲಿ ಅದು ಸಾಬೀತಾದದ್ದು, ಅಂತಹ ಮೊಮ್ಮಗನ ರಕ್ಷಣೆಗೆ ನಿಂತಿದ್ದು ನನಗೆ ಅದಕ್ಕೆ ಅಚ್ಚರಿ ಅನ್ನಲೇ, ಶಾಕಿಂಗ್ ಅನ್ನಲೇ, ದೇವೇಗೌಡರು ಈ ಮಟ್ಟಕ್ಕೆ ಇಳಿಬಾರ್ದು ಅಂತ ಅನ್ನಲೇ, ಅದಕ್ಕೆ ಬೇಕಾದ ಶಬ್ದಗಳೇ ಇಲ್ಲ. ಸೊ ಅದ್ರ ಬಗ್ಗೆ ಮಾತನಾಡ್ತೀನಿ. ಹಾಗೆಯೇ ಇನ್ನೇನು ಗೊತ್ತಾ, ಯಾವಾಗ ಪ್ರಜ್ವಲ್ ರೇವಣ್ಣ ಮೇಲೆ ಇವರ ಆರೋಪ ಬಂತೋ, ರೇವಣ್ಣ ಕುಟುಂಬ ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿದಂಥ HD ಕುಮಾರಸ್ವಾಮಿ ನಿನ್ನೆ ಈ ಸಮಾವೇಶದ ಸಂದರ್ಭದಲ್ಲಿ ತಮ್ಮ ಸಂಬಂಧದ ಪುನರ್ಸ್ಥಾಪನೆ ಮಾಡಿದ್ರು. ಅದ್ರ ಬಗ್ಗೆ ಮಾತನಾಡ್ತೀನಿ. ಸೊ ಅದರ ಜೊತೆಗೆ ಹಾಗಿದ್ರೆ ಈ ಸಮಾವೇಶದ ಮೂಲ ಉದ್ದೇಶ ಏನಾಗಿತ್ತು ಅನ್ನೋದು, ಮೊದಲನೇದಾಗಿ ಪಕ್ಷಕ್ಕೆ ಪುನಶ್ಚೇತನವನ್ನು ನೀಡುವುದು ಅವರ ಉದ್ದೇಶ, ಶಕ್ತಿಯನ್ನು ತುಂಬಬೇಕಾಗಿದೆ. ಯಾಕಂತಂದರೆ ಜನತಾ ದಳ ಏನಿದೆ JDS, ಅದು ಸ್ವಲ್ಪ ಮಟ್ಟಿಗೆ ದುರ್ಬಲ ಆದಂತೆ ಕಾಣ್ತಾ ಇತ್ತು. ಒಂದು ಕಡೆ ಕಾಂಗ್ರೆಸ್ ವಿಜೃಂಭಣೆ, ಇನ್ನೊಂದು ಕಡೆ BJP ಮಧ್ಯದಲ್ಲಿ. ಸೊ ಈ ಪಕ್ಷದ ಪುನಶ್ಚೇತನೆ ಇದರ ಉದ್ದೇಶ. ಎರಡನೇದಾಗಿ 2028ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ಒಂದು ಸಂದೇಶವನ್ನು JDS ಹೊರಟು ಈ ಸಮಾವೇಶದ ಮೂಲಕ. ಏನದು ಅಂತಂದರೆ, ಅದನ್ನು ಎಸ್ಪೆಷಲಿ ಸಮಾವೇಶದಲ್ಲಿ ಬಹಳ ಸ್ಪಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಹೇಳಿದರು. ಅಂದರೆ 2028ರ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅಭ್ಯರ್ಥಿ. ಇದೊಂದು ರೀತಿಯ ಅನೌನ್ಸ್ಮೆಂಟ್ ಇದ್ದಾಗೆ, ಅದರ ಜೊತೆಗೆ BJPಗೆ ಎಚ್ಚರಿಕೆ ಗಂಟೆ ಇದ್ದಾಗೆ, ಮತ್ತು ನೀವು ನಮ್ಮ ಕುಮಾರಣ್ಣವರ ನಾಯಕತ್ವದಲ್ಲೇ 28ರ ಚುನಾವಣೆಗೆ ಇಳಿಬೇಕು, ಹಾಗೂ ಗೆದ್ದ ತಕ್ಷಣ ಕುಮಾರಣ್ಣವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಇದನ್ನು ಕುಮಾರಸ್ವಾಮಿಯವರು ಅಪ್ರತ್ಯಕ್ಷವಾಗಿ ಹೇಳಿದರು. ಯಾಕೆಂದರೆ ಸಮಾವೇಶದಲ್ಲೂ ಕೂಗು ಕೇಳಿ ಬರ್ತಾ ಇತ್ತು, ಮುಂದಿನ ಮುಖ್ಯಮಂತ್ರಿ ಹಾಗೆ ಅಂಥೇಳಿ. ಅವರು ಅದನ್ನು ನಿರಾಕರಣೆ ಮಾಡಿಲ್ಲ ಕುಮಾರಸ್ವಾಮಿಯವರು. ಅವರು ತಮ್ಮ ಭಾಷಣದಲ್ಲಿ ಅಧಿಕಾರ ಮುಖ್ಯ ಅಲ್ಲ, ಈ ಸರ್ಕಾರವನ್ನು ಕಿತ್ತಾಕಬೇಕು. ಸೊ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಕರ್ನಾಟಕ ಕಂಡ ಅತಿ ಕೆಟ್ಟ ಸರ್ಕಾರ, ಈ ರೀತಿ ಭಾಷಣ ಮಾಡಿದ್ದು. ಅದರ ಜೊತೆಗೆ ಮೂರನೇ ಪಾಯಿಂಟ್, ಈ ಸಮಾವೇಶದ ಇನ್ನೊಂದು ಉದ್ದೇಶ ಅಂದರೆ HD ರೇವಣ್ಣನವನ್ನು ರೀಲಾಂಚ್ ಮಾಡೋದು ಅಂತ. ಮಗನ ಮೇಲೆ ಬಂದ ಅತ್ಯಾಚಾರ ಆರೋಪಗಳು, ಆ ಪ್ರಕರಣಗಳು ಇವರ ಮೇಲೆ ಬಂದದ್ದು, ಇಡೀ ದಟ್ ರೇವಣ್ಣ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಳುಗಿ ಹೋಗುವ ಹಂತಕ್ಕೆ ಬಂದಿದೆ. ಸೊ ಅದರಿಂದ ಅವರ ರೀಲಾಂಚ್ ಕೂಡ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಮತ್ತೊಂದು ಮುಖ್ಯವಾದ ಅಂಶ ಅಂದರೆ ಹಾಸನ ಏನಿದೆ, ಹಾಸನ ಅದು ಮೊದಲಿಂದ JDSನ ಭದ್ರಕೋಟೆ. ಆ ಕೋಟೆ ಶಿಥಿಲಗೊಳ್ತಾ ಇತ್ತು, ಆ ಕೋಟೆಯ ಇಟ್ಟಂಗಿಗಳು ಉರುಳ್ತಾ ಇತ್ತು. ಕಾಂಗ್ರೆಸ್ 2 ಬಾರಿ ಅಲ್ಲಿ ಸಮಾವೇಶನ ನಡೆಸಿದ್ದು ಮಾತ್ರ ಅಲ್ಲ. ಸೊ ಅಲ್ಲಿ ಕಾಂಗ್ರೆಸ್ ದೇವೇಗೌಡರ ಪಾಕೆಟ್ಸ್ಗಳೇನಿವೆ ಅದೆಲ್ಲ ಕ್ಯಾಪ್ಚರ್ ಮಾಡ್ತಾ ಇತ್ತು. ಸೊ ಆದ್ದರಿಂದ ತಮ್ಮ ಕೋಟೆಯನ್ನು ಭದ್ರಗೊಳಿಸುವಂತಹ ಒಂದು ಉದ್ದೇಶ ಕೂಡ ಅವರಿಗೆ ಇದ್ದಂತೆ. ಈ ಎಲ್ಲ ಉದ್ದೇಶದಿಂದ ನಡೆದಂಥ ಈ ಸಮಾವೇಶ ಭಾರಿ ಪ್ರಮಾಣದಲ್ಲಿ ಜನವನ್ನು ಸೇರಿದ ಅನುಮಾನನೇ ಇಲ್ಲ. ಸೊ ಆ ಜನರ ದೃಷ್ಟಿಯಿಂದ, ಜನ ಸೇರಿಸುವ ದೃಷ್ಟಿಯಿಂದ ಇದು ಯಶಸ್ವಿ ಸಮಾವೇಶನೇ. ಅದರ ಜೊತೆಗೆ ಸಂದೇಶ ಕೊಡುವ ದೃಷ್ಟಿಯಿಂದ ಕೂಡ ಇದು ಬಹಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ, ಅನುಮಾನ ಇಲ್ಲ. ದೇ ಡಿಡ್ ಇಟ್. ದೇವೇಗೌಡರು ಬಹಳ ಎಮೋಷ್ನಲ್ ಆಗಿ ಮಾತಾಡಿದ್ರು, ಕೂಗಾಡಿದ್ರು.
ಕುತ್ತುಕಂಡೆ ಮಾತಾಡ್ತಾ ಇದ್ದವರು ಈ ಕೈ ಮೇಲೆ ಕೆಳಗೆ ಅವ್ರದ್ದಿದೆ ಸ್ಟೈಲು ಗೌಡ್ರದ್ದು. ಸೊ ಅದು ಮಾಡಿದ್ರು. ಕುಮಾರಣ್ಣವರು ಭಾಳ ಚೆನ್ನಾಗೇ ಮಾತನಾಡು. ಆದರೆ ಮೂಲಭೂತ ಪ್ರಶ್ನೆ ಏನು ಗೊತ್ತಾ, ದೇವೇಗೌಡರ ಮಾತಿಗೆ ಬರ್ತೀನಿ ನನಗೆ. ಇದು ನನಗೆ ಶಾಕಿಂಗ್. ಅವರು ಹೇಳಿದ್ದೇನು, ರೇವಣ್ಣ ಕುಟುಂಬವನ್ನು ಮುಗಿಸುವ ಯತ್ನ ನಡೀತಾ ಇದೆ, ರಾಜಕೀಯ ಪಿತೂರಿ. ಇದು ದೇವೇಗೌಡರ ಮಾತು. ಯಾಕೆ ರೇವಣ್ಣ ಕುಟುಂಬವನ್ನು ಮುಗಿಸ್ಬೇಕು ಕಾಂಗ್ರೆಸ್ಗೆ ಯಾವ ದೃಷ್ಟಿಯಿಂದ ರೇವಣ್ಣ ಸವಾಲಾಗಿ ಪರಿವರ್ತಿಸ್ಬಿಟ್ಟಿದ್ದಾರೆ? ರೇವಣ್ಣ ಕುಟುಂಬ ಮುಗಿಸಿ ಕಾಂಗ್ರೆಸ್ಸಿಗೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೋ ಉಳಿದವರಿಗೆ ಏನು ಆಗಬೇಕು? ಮತ್ತು ರೇವಣ್ಣವರ ಸಂಬಂಧ ಸಿದ್ದರಾಮಯ್ಯನವ್ರ ಜೊತೆ ಮೊದಲಿಂದ ಚೆನ್ನಾಗಿದೆ, ಯಾಕೆ ಮುಗಿಸೋಕೆ ಹೋಗ್ತಾರೋ? ಆದರೆ ಇವರ ಪ್ರಕಾರ ರೇವಣ್ಣ ಕುಟುಂಬವನ್ನು ಮುಗಿಸುವ ಯತ್ನ ನಡೀತಾ, ಇದೊಂದು ರಾಜಕೀಯ ಪಿತೂರಿ. ಹಾಗಿದ್ದರೆ ಯಾವುದು ರಾಜಕೀಯ ಪಿತೂರಿ? ಏನು ಅತ್ಯಾಚಾರದ ಆರೋಪಗಳೇನು ಬಂದವು ಅದನ್ನು ರಾಜಕೀಯ ಪಿತೂರಿ ಅಂತ ಹೇಳುವ ಮೂಲಕ ನ್ಯಾಯಾಂಗದ ಒಂದು ತೀರ್ಮಾನಗಳನ್ನು, ನ್ಯಾಯಾಂಗದ ವಿಚಾರಣೆಯನ್ನು ದೇವೇಗೌಡರು ನಿರಾಕರಿಸ್ತಿದ್ದಾರೆಯೇ? ಈ ದೇಶದ ಮಾಜಿ ಪ್ರಧಾನಿ ನ್ಯಾಯಾಂಗವನ್ನು ಪ್ರಶ್ನಿಸ್ತಾ ಇದ್ದಾರೆ. ರಾಜಕೀಯ ಪಿತೂರಿ ಅಂದರೆ ಏನದರ ಅರ್ಥ? ಅವರು ಹೇಳ್ತಾರೆ, ಯು ಸಿ ದಟ್ ಅದಕ್ಕೆ ಕಾರಣ ಏನು ಅಂದರೆ SIT ಅಧಿಕಾರಿಗಳಿಗೆ ಏನು ತನಿಖೆ ಮಾಡಿದ್ರಲ್ಲ ಈ ಪ್ರಕರಣವನ್ನು, ಅವರಿಗೆ 30 ಲಕ್ಷ ರೂಪಾಯಿಯನ್ನು ಸರ್ಕಾರ ಕೊಟ್ಟಿದ್ದೇನಿದೆ ಅದರ ಬಗ್ಗೆ ಇವರಿಗೆ ಸಿಟ್ಟು ಬಂದಿದೆ ದೇವೇಗೌಡರಿಗೆ. ಸೊ ಅದು ಕೊಟ್ಟಿದ್ದು ಸರಿನೋ ತಪ್ಪೋ ಅದು ಬೇರೆ ಪ್ರಶ್ನೆ. ಒಂದು ಪ್ರಕರಣ ಯಶಸ್ವಿಯಾಗಿ ಮುಗಿಸಿದ್ರೆ ಕೊಡ್ಬೋದು, ಕೊಡದೇ ಇರ್ಬೋದು. ಆದರೆ ಇದನ್ನು ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಏನಿದೆ ಇದು ಲೈಂಗಿಕ ದೌರ್ಜನ್ಯದ ಪ್ರಕರಣ, ಒಂದಲ್ಲ ಹಲವು ಪ್ರಕರಣಗಳು ಸಾಬೀತಾದದ್ದು. ಇದು ರಾಜಕೀಯ ಪಿತೂರಿ ಅಂತ ದೇವೇಗೌಡರು ದೊಡ್ಡವರು ಹೇಗೆ ಹೇಳ್ತಾರೆ? ದೊಡ್ಡವರು ಇಷ್ಟು ಸಣ್ಣತನಕ್ಕೆ ಇಳಿಯದ ತಮ್ಮ ಮೊಮ್ಮಗನ ಸಲುವಾಗಿ ಅವರ ಕುಟುಂಬ ಪ್ರೇಮ ಅನ್ನೋದು ಇಷ್ಟು ಅಗಾಧವಾದದ್ದ ಅಲ್ಲ. ಅಂದರೆ ಆ ರಾಜಕೀಯ ಪಿತೂರಿ ಅಂತ ಅಂದರೆ ಕಾಂಗ್ರೆಸ್ನವ್ರು ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಹತ್ರ ಹೋಗಯ್ಯ ಅತ್ಯಾಚಾರ ಮಾಡಯ್ಯ ಅಂತ ಮಾಡಿಸಿದ್ರು ಅಂತಾನ, ಅಥವಾ ಇನ್ಯಾರೋ ಅತ್ಯಾಚಾರ ಮಾಡಿಬಿಟ್ಟು ಪ್ರಜ್ವಲ್ ರೇವಣ್ಣ ಮೈ ಮೇಲೆ ಹಾಕಿದ್ದಾರ? ಇದರ ಅರ್ಥ ಏನು? ದೇವೇಗೌಡರು ಹೇಳುವ ಆಡಿರುವ ಮಾತಿನ ಅರ್ಥ ಏನು? ರಾಜಕೀಯ ಪಿತೂರಿ ಅಂತ ಹೇಗೆ ಹೇಳ್ತಾರೆ? ಹಾಗಿದ್ದರೆ ಲೈಂಗಿಕ ಈ ಒಂದು ದೌರ್ಜನ್ಯ ನಡೆದು ಸುಳ್ಳ? ಮನೆಯಲ್ಲಿ ಕೆಲಸ ಮಾಡ್ತಿರುವ ಹೆಣ್ಣು ಮಗಳ ಮೇಲೆ ಸತತವಾಗಿ ಅತ್ಯಾಚಾರ ನಡೆಸಿದ್ದು, ಕಂಟಿನ್ಯೂಸ್ಲಿ. ನಿಮ್ಮ ತಂದೆಯನ್ನು ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಮುಗಿಸ್ಬಿಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತ. ಸೊ ಇಂಥದ್ದಿರುವಾಗ ದೇವೇಗೌಡರು ಇದು ಹಾಗಿದ್ದರೆ ಹೇಳೋದೇನು? ಇದು ರಾಜಕೀಯ ಪಿತೂರಿ ಅಂತ ಹೇಳುವುದಾದರೆ ದೇವೇಗೌಡರ ಪ್ರಕಾರ ಏನು ಮಾಡಬೇಕಿತ್ತು ಪೊಲೀಸರು? ಮಾಜಿ ಪ್ರಧಾನಿಗಳ ಮೊಮ್ಮಗ ಇವನ ಮೇಲೆ ಆರೋಪ ಮಾಡಬಾರ್ದು, ಇವ್ರನ್ನ ಖುಲಾಸೆ ಮಾಡಿ ಕಳಿಸ್ಬಿಡ್ಬೇಕು ಅನ್ಬೇಕಾಗಿತ್ತ? ದೇವೇಗೌಡರು ಏನು ಹೇಳ್ತಾರೆ, ಏನು ಹೇಳಬೇಕು ಹೊರಟಿದ್ದಾರೆ ಅವರು? ಅದಕ್ಕೆ ನಾನು ಹೇಳಿದ್ದೆ ಇದು ಶಾಕಿಂಗ್ ಅಂತ, ಇದು ಆಘಾತಕಾರಿಯಾಗಿದೆ. ದೇಶದ ಪ್ರಧಾನಿಯ ಹುದ್ದೆಯಲ್ಲಿದ್ದಂಥವರು ಒಂದು ಅತ್ಯಾಚಾರದ ಪ್ರಕರಣವನ್ನು ರಾಜಕೀಯ ಪಿತೂರಿ ಅಂತ ಕರೆಯುವ ಮೂಲಕ ನ್ಯಾಯಾಂಗ ನಡೆಸಿದ ವಿಚಾರಣೆಯನ್ನು, ಪೊಲೀಸರು ನಡೆಸಿದ ತನಿಖೆಯನ್ನು ಎಲ್ಲವನ್ನ ಸಾರಾಸಗಟಾಗಿ ಎತ್ತಾಕ್ತಾರೆ ಅಂತಂದರೆ ಅದರ ಅರ್ಥ ಏನು? ಇದನ್ನು ವಿಶ್ಲೇಷಿಸುವ ಬಗೆ ಯಾವುದು? ಸೊ ಈ ಆರೋಪ ಬಂದ ತಕ್ಷಣ ಆರೋಪ ಸುಳ್ಳು ಅಂತೇಳಿ ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಹೋಗ್ಬಿಟ್ಟು ಸನ್ಮಾನ ಮಾಡಬೇಕಿತ್ತ ವಿಧಾನಸೌಧದ ಮುಂದೆ? ಅವ್ರಿಗೆ ಮಾಲೆ ಹಾಕ್ಬಿಟ್ಟು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತ? ಏನು ಮಾಡಬೇಕಿತ್ತು? ಈ ದೇವೇಗೌಡರ ಮಾತೆ ಅರ್ಥ ಅಂದರೆ ಅವ್ರು ಹೇಳುವ ಪ್ರಕಾರ ಇದು ರಾಜಕೀಯ ಪಿತೂರಿ ಅಂತ ಹೇಳುವ ಮೂಲಕ ಈ ಪ್ರಕರಣವನ್ನು ಮುಚ್ಚಾಕಬೇಕಿತ್ತು ಅನ್ನೋ ಸಂದೇಶವನ್ನು ದೇವೇಗೌಡರು ಕೊಡ್ತಾ ಇದ್ದಾರೆ. ಅನುಮಾನ ಬರುತ್ತೆ. ಅಂದರೆ ದೇವೇಗೌಡರಿಗೆ ಧೃತರಾಷ್ಟ್ರ ಪ್ರೇಮ ಇದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅವರು ತಮ್ಮ ಕುಟುಂಬದವರು ಏನು ಮಾಡಿದರೂ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಅವರು ಕಣ್ಣು ತೆರೆಯುವುದು ಬೇರೆಯವ್ರ ಸಲುವಾಗಿ. ತಮ್ಮ ಕುಟುಂಬದ ಪ್ರಶ್ನೆ ಬಂದಾಗ ತಮ್ಮ ಕುಟುಂಬದವ್ರು ಯಾರು ಏನೇ ಮಾಡಲಿ ದೇವೇಗೌಡರು ಕಣ್ಣು ಮುಚ್ಕೊಂಡಿರ್ತಾರೆ. ಧೃತರಾಷ್ಟ್ರ ಕಣ್ಣಿರಲಿಲ್ಲ. ಧೃತರಾಷ್ಟ್ರ ಕುರುಡನಾಗಿದ್ದ. ಆತ ದುರ್ಯೋಧನ ಏನು ಮಾಡಿದರೂ ಕೂಡ ಆತ ಸುಮ್ಮನೆ ಕೂತಿರ್ತಿಲ್ಲ. ಇಡೀ ಸಭೆಯ ಮಧ್ಯೆ ದ್ರೌಪದಿಯ ವಸ್ತ್ರಾಪರಣ ಆಯ್ತಲ್ಲ, ಆಗಲೂ ಧೃತರಾಷ್ಟ್ರ ಅಲ್ಲಿ ಇಲ್ಲಿ ಸಾಯಿ ಕೊಯ್ ಅಂದ್ಕೊಂಡು ಕಣ್ಣು ಮುಚ್ಕೊಂಡಿದ್ದ.
ಇದು ಒಂದು ರೀತಿಯ ಪ್ರಜ್ವಲ್ ರೇವಣ್ಣ ನಡೆಸಿರುವಂತಹ ವಸ್ತ್ರಾಪಹರಣವೇ. ದ್ರೌಪದಿಯ ವಸ್ತ್ರಾಪಹರಣ ನಡೆದಾಗೆ ಪ್ರಜ್ವಲ್ ರೇವಣ್ಣದ್ದು ಕೂಡ ಇದು ಒಂದು ರೀತಿಯ ವಸ್ತ್ರಾಪಹರಣವೇ. ವಸ್ತ್ರಾಪಹರಣ ಮಾತ್ರ ಅಲ್ಲ, ಅದರ ನಂತರದ ಅತ್ಯಾಚಾರಗಳು. ಯಾರೋ ಸಾಮಾನ್ಯ ಕನಿಷ್ಠ ಮನಸ್ಸಿರುವವನು ಆ ಅಸಹಾಯಕ ಹೆಣ್ಣು ಮಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಮನೆ ಕೆಲಸ ಮಾಡುವ ಹೆಣ್ಣು ಮಗಳು, ಆಕೆಯ ಮೇಲೆ ಸತತ ಅತ್ಯಾಚಾರ ನಡೆಸ್ತಾ ಯು ಸಿ ದಟ್ ನೀವು ಸಹಕರಿಸ್ತಿದ್ರೆ ನಿನ್ನ ಗಂಡನ ಮುಗಿಸ್ತೀನಿ, ಇನ್ನೊಂದು ಮಾಡ್ತೀನಿ ಸಾಬೀತಾದದ್ದು. ಇಂತಹ ಪ್ರಕರಣವನ್ನು ಡಿಫೆಂಡ್ ಮಾಡ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತ ಯು ಸಿ ಸಣ್ಣತನ ಇನ್ನೊಂದಿಲ್ಲ. ದೇವೇಗೌಡರು ಈ ನಾಡಿನ ಹಿರಿಯ ರಾಜಕಾರಣಿಗಳು, ಬಹಳ ವರ್ಷ ಕರ್ನಾಟಕದ ಸೇವೆ ಮಾಡಿದ್ದಾರೆ. ಇಂತಹ ವ್ಯಕ್ತಿ ಇದೊಂದು ಅಧಪತನದ ಕೊನೆಯ ಹಂತ ಅಂತ ನನಗನ್ಸುತ್ತೆ. ಅಧಪತನ. ಅವರ ಇಡೀ ಈ ವಯಸ್ಸಿನಲ್ಲಿ ತಮ್ಮ ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿ, ಕೊನೆಯ ಇನ್ನಿಂಗ್ಸ್ನಲ್ಲಿ ಇಷ್ಟು ಕೆಳಮಟ್ಟಕ್ಕೆ ದೇವೇಗೌಡರು ಇಳಿತಾರೆ ಅಂತಲ್ಲ ನನ್ನ ಕಡೆ ರಾಜಕೀಯ ಕಾರಣಕ್ಕಾಗಿ. ಅವ್ರು ಹೇಳ್ಬೋದಾಗಿತ್ತು, ಯು ಸಿ ದಟ್ ಆ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರ್ಬೋದಾಗಿತ್ತು. ಆದರೆ ತಮ್ಮ ಮೊಮ್ಮಗನ ಸಲುವಾಗಿ ದೇವೇಗೌಡರು ಪಾತಾಳಕ್ಕೆ ಕುಸಿದ್ಬಿಟ್ರು. ಇದು ದುಃಖಕರವಾದ್ದು, ಬೇಸರ ಆದದ್ದು. ಇನ್ನು ಕುಮಾರಸ್ವಾಮಿ ಮಾತನಾಡಿದ್ದು ಕೂಡ ಇದು ಕೂಡ ಶಾಕಿಂಗು. ಕುಮಾರಸ್ವಾಮಿ ಈ ಪ್ರಕರಣ ಬಂದಾಗ ಹೇಳಿದರು, ರೇವಣ್ಣ ಕುಟುಂಬ ಬೇರೆ, ನನ್ನ ಕುಟುಂಬ ಬೇರೆ. ಪತ್ರಕರ್ತರ ಎದುರೇ ಹೇಳಿದ್ದು, ನಮಗೆ ಕುಟುಂಬಕ್ಕೆ ಅವ್ರ ಸಂಬಂಧ ಇಲ್ಲ, ಅವ್ರೇನೆದುರು ಮಾಡ್ಕೊಳ್ಳಿ ಅಂತ. ಇಡೀ ಸಂಬಂಧವನ್ನು ಅವರು ತುಂಡರಿಸಿ ಹಾಕ್ಬಿಟ್ಟಿದ್ರು. ಪ್ರಜ್ವಲ್ ರೇವಣ್ಣ ಅವನ ಸಂಬಂಧ, ನನಗೆ ಸಂಬಂಧ ಇಲ್ಲ, ಅವ್ರು ಯಾರೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ನಿನ್ನೆ ಅವರು ತಮ್ಮ ಸ್ಟ್ಯಾಂಡನ್ನು ಬದಲಿಸಿದರು. ರೇವಣ್ಣ ತಮ್ಮ ಪ್ರೀತಿಯ ಅಣ್ಣ ಅನ್ನೋದನ್ನು ಅವರು ಸಾಬೀತುಪಡಿಸೋದಕ್ಕೆ ಹೊರಟರು. ಅಂದರೆ ರಿಯೂನಿಯನ್ ಆಫ್ ಫ್ಯಾಮಿಲಿ ಅಂತಾರೆ ನೋಡಿ, ಅದಾಯ್ತಾ? ಅಥವಾ ಯಾವುದೋ ಒಂದು ಸುಳ್ಳು ಇರಬೇಕಲ್ವ? ನಿನ್ನೆ ಅವರು ಮೊನ್ನೆ ನಡೆದುಕೊಂಡದ್ದು ಸುಳ್ಳಿರಬೇಕು, ಅಥವಾ ಮೊದಲು ಅವರು ಆಡಿರುವ ಮಾತು ಸುಳ್ಳಿರಬೇಕು. ರಾಜಕೀಯ ಕಾರಣಕ್ಕೆ ಒಂದು ಸಲ ಕುಟುಂಬ ನನ್ನದಲ್ಲ ಅನ್ನೋದು, ಇನ್ನೊಂದು ಸಲ ಇದೇ ನನ್ನ ಕುಟುಂಬ ಅನ್ನೋದು ಇದೆಯಲ್ಲ, ಇದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ? ಇದರ ಅರ್ಥ ಏನು ಅಲ್ವಾ? ಸೊ ಇದು ಒಟ್ಟಾರೆ ನಿನ್ನೆಯ ಸಮಾವೇಶ ಯಶಸ್ವಿ ಆಗಿರ್ಬೋದು, ಆದರೆ ರಾಜಕೀಯವಾಗಿ ನೈತಿಕತೆಯ ದೃಷ್ಟಿಯಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕುಸಿದ್ಬಿಟ್ರು. ಕುಮಾರಣ್ಣವ್ರು ಹೇಳ್ಬೋದಾಗಿತ್ತು, ಮೊದಲು ಹೇಳಿದ್ರೆ ನಮ್ಮದು ಕುಟುಂಬ ಬೇರೆ, ರಾಜಕೀಯ ಓಕೆ ಫೈನ್. ಅವತ್ತು ಹಾಗೆ ಹೇಳಿದವರು ಇದ್ದಕ್ಕಿದ್ದಾಗೆ ಈಗ ತಮ್ಮ ಸ್ಟ್ಯಾಂಡನ್ನು ಬದಲಿಸಿದ್ಯಾಕೆ ಅಲ್ವಾ? ಈ ಪ್ರಶ್ನೆಗಳನ್ನು ಕರ್ನಾಟಕದ ಜನ ಕೇಳಿರ್ತಾರೆ. ಕರ್ನಾಟಕ ಜನರಿಗೆ ಅರ್ಥ ಆಗುತ್ತೆ. ಅದರ ಜೊತೆಗೆ ದೇವೇಗೌಡರ ಈ ಅಧಪತನ ಇದೆಯಲ್ಲ, ಅದರ ಬಗ್ಗೆ ಕರ್ನಾಟಕದ ಜನ ಬೇಸರ ಪಡ್ತಾರೆ, ನೋವನ್ನು ಅನುಭವಿಸ್ತಾರೆ. ಯಾಕೆಂದರೆ ಕರ್ನಾಟಕದ ಜನ ದೇವೇಗೌಡರನ್ನು ಪ್ರೀತಿಸಿದ್ದಾರೆ, ಗೌರವಿಸಿದ್ದಾರೆ, ಅವರು ಪ್ರಧಾನಿಯಾಗಿದ್ದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ನಮ್ಮ ಗೌಡರು ಕರ್ನಾಟಕದ ಮೊದಲ ಪ್ರಧಾನಿ ಆದವರು ಅಂತ. ಆದರೆ ಈ ಎಲ್ಲ ಭಾವನೆಗಳ ಮೇಲೆ ದೇವೇಗೌಡರು ತಣ್ಣೀರು ಹರಿಸಿಬಿಟ್ರು. ಅವರಿಗೆ ಕರ್ನಾಟಕಕ್ಕಿಂತ, ಕನ್ನಡದ ನಾಡಿನ ಜನರ ಪ್ರೀತಿಗಿಂತ ತಮ್ಮ ಮೊಮ್ಮಗ ಮುಖ್ಯ. ಮೊಮ್ಮಗ ಏನೇ ಮಾಡಿರಲಿ, ಮೊಮ್ಮಗ ನನಗೆ ಕರ್ನಾಟಕ ಜನರ ಪ್ರೀತಿನೂ ಬೇಕಾಗಿಲ್ಲ, ವಿಶ್ವಾಸನೂ ಬೇಕಾಗಿಲ್ಲ, ನಂಬಿಕೆನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನನ್ನ ಮೊಮ್ಮಗ ನನ್ನವನು. ಇದು ಕುಟುಂಬ ಪ್ರೇಮದ ಒಂದು ಪರಾಕಾಷ್ಠೆಯ ಸ್ಥಿತಿ. ಒಬ್ಬ ರಾಜಕಾರಣಿ ಈ ಹಂತಕ್ಕೆ ಇಳಿಯಬಾರದಾಗಿತ್ತು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.